ಕುಂಭರಾಶಿ. ಕುಂಭರಾಶಿನ ಏನಂತಾರೆ ಅಂದರೆ ಜ್ಯೋತಿಷ್ಯದಲ್ಲಿ ಫೇಸ್ ಶಿಫ್ಟರ್ಸ್ ಅಂತಾರೆ. ಜ್ಯೋತಿಷ್ ಶಾಸ್ತ್ರದಲ್ಲಿ ನಾವೇನು ನಂಬ್ತೀವಿ ಅಂದರೆ ಅವರು ಬಹಳ ಟೈಮ್ ತಗೊಂಡು ಕುಂಭರಾಶಿನ ಮಾಡಿದ್ದಾರೆ ಅಂತ. ಅವರಲ್ಲಿ ಅಷ್ಟು ಗುಣಗಳಿರುತ್ತೆ, ರೈಟ್? ಬಹಳ ಗುಣಗಳಿರುತ್ತೆ. ಆ್ಯಂಡ್ ಕುಂಭರಾಶಿ ಅವ್ರಿಗೆ ಆಕಲ್ಟ್ ಸೈನ್ಸಲ್ಲಿ ಬಹಳ ಇಂಟ್ರೆಸ್ಟ್ ಇರುತ್ತೆ. ಫಿಲಾಸಫಿ ಅಂದರೆ ಇಷ್ಟ. ಆ್ಯಂಡ್ ಆ ಫಿಲಾಸಫಿ ಒಂದು ಕಲ್ತ್ಕೋತಾರೆ, ರೈಟ್? ಆ್ಯಂಡ್ ಅದನ್ನು ಸ್ಪ್ರೆಡ್ ಕೂಡ ಮಾಡ್ತಾರೆ ಫಿಲಾಸಫಿನ. ಒಂದು ವೆರಿ ಪವರ್ಫುಲ್ ಕ್ವಾಲಿಟಿ ಅಂದರೆ ಕುಂಭರಾಶಿ ಅವರಿಗೆ, ಅವರು ಡಿಟ್ಯಾಚ್ ಜಲ್ದಿ ಆಗಿಬಿಡ್ತಾರೆ. ಡಿಟ್ಯಾಚ್ ಅಂದರೆ ಸ್ವಲ್ಪ ಡಿಟ್ಯಾಚ್ಮೆಂಟ್ ಜಲ್ದಿ ಬರುತ್ತೆ ಅವ್ರಿಗೆ. ಸೊ ಆದ್ದರಿಂದ ಅವರು ಬಹಳಷ್ಟು ಪವರ್ಫುಲ್ ಆಗ್ತಾರೆ. ಬಿಕಾಸ್ ಸಾಮಾನ್ಯವಾಗಿ ಯಾರಾದರೂ ಒಂದು ವಸ್ತುವನ್ನಾಗಲಿ ಒಬ್ಬ ಮನುಷ್ಯನಾಗಲಿ ಬಿಟ್ಕೊಡ್ಬೇಕಂದ್ರೆ ತುಂಬ ಕಷ್ಟ. ಅವ್ರಿಗೆ ಬಿಟ್ಕೊಡೋಕ್ಕೆ ಅದು ನ್ಯಾಚುರಲ್ ಆಗಿ ಬರೋದಿಲ್ಲ, ರೈಟ್? ಸಾಕಷ್ಟು ವರ್ಷ ಆಗುತ್ತೆ ಒಬ್ಬರನ್ನ ಬಿಟ್ಕೊಡೋದಕ್ಕೆ, ರೈಟ್? ಇವರು ಬಿಟ್ಕೊಟ್ಬಿಡ್ತಾರೆ. ಸೊ ಆದ್ದರಿಂದ ದೇ ಬಿಕಮ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಕ್ವಾಲಿಟೀಸ್ ಅವ್ರಿಗೆ. ಆ್ಯಂಡ್ ಇನ್ನೊಂದಂದರೆ ಅವ್ರಿಗೆ ಒಂದು ಪ್ಯಾಟರ್ನ್ ಇರುತ್ತೆ ಅವರಲ್ಲಿ. ಆ ಪ್ಯಾಟರ್ನ್ ಏನಂದರೆ ಯಾವುದೇ ಕೆಲಸ ಆಗ್ಬೋದು ಒಂದೇ ರೀತಿ ಮಾಡುವಂಥದ್ದು. ಅದು ಆಲ್ಮೋಸ್ಟ್ ಚಟವಾಗುತ್ತೆ. ಚಟ ಅಂದರೆ ಇಟ್ ಡಸ್ ನಾಟ್ ಹ್ಯಾವ್ ಟು ಬಿ ಇಂಟಾಕ್ಸಿಕೇಶನ್, ಬಟ್ ಒಂದೇ ರೀತಿ ಯಾವುದೋ ಒಂದು ಕೆಲಸ ಮಾಡುವಂಥದ್ದು. ಲೈಕ್ ಈ ಟೈಮಲ್ಲಿ ಲೆಟ್ಸ್ ಸೇ ಅವರು ಹೆಲ್ಪ್ ಮಾಡಬೇಕು ಅಂತ ಇರ್ತಾರೆ, ಹೆಲ್ಪ್ ಮಾಡ್ತಾನೆ ಇರ್ತಾರೆ ಜನಕ್ಕೆ, ರೈಟ್? ಆ್ಯಂಡ್ ಇನ್ನೊಂದು ಮೇ ಬಿ ಅದು ಯಾವುದೇ ಎಕ್ಸಾಂಪಲ್, ಇದು ಜಸ್ಟ್ ಕೆಲವು ಎಕ್ಸಾಂಪಲ್ ಅಷ್ಟೇ. ಒಂದು ರೀತಿ ತಪ್ಪು ಮಾಡ್ತಾರೆ ಅಂದ್ಕೊಳ್ಳಿ, ಅದೇ ತಪ್ಪನ್ನು ಮಾಡ್ತಾನೆ ಇರ್ತಾರೆ. ಸಾಮಾನ್ಯವಾಗಿ ಮಾಡಿದ್ರೆ ಅದನ್ನು ಕಲ್ತ್ಕೊಂಡು, ಸೊ ಹೀಗೆ ಇದು ಒಂಥರ ಚಟ ಅವರಿಗೆ. ಸೊ ಆ ಥರ ಒಂದು ಟ್ರೇಟ್ನ ನೋಡ್ಬೋದು, ಅವರು ಪ್ಯಾಟರ್ನನ್ನು ನೋಡ್ಬೋದು. ಇಲ್ಲ ಯಾವುದೋ ಬೆಳಗ್ಗೆ ಒಂದು ರಿಚುವಲ್ ಮಾಡ್ಕೋತಾರೆ ಅಂದ್ಕೊಳ್ಳಿ, ದಿನಾಗ್ಲೂ ಬೆಳಗ್ಗೆ ಮಾಡಲೇಬೇಕಾಗತ್ತೆ ಅವರು. ಸೊ ಹಾಗಾಗಿ ಒಂದು ಪ್ಯಾಟರ್ನ್ ಏನೋ ಹಂಗಿರುತ್ತೆ ಅವ್ರಿಗೆ, ಒಂದೇ ಕೆಲಸವನ್ನು ಮತ್ತೆ ಮಾಡುವಂಥದ್ದು. ಅದು ಕುಂಭರಾಶಿ, ರೈಟ್? ಆ್ಯಂಡ್ ಅವರಲ್ಲಿ ಹಲವಾರು ಗುಣಗಳು ಸಹ ಇರುತ್ತೆ. ಅವರು ಫೈರ್ ಎಲಿಮೆಂಟು, ಏರ್ ಎಲಿಮೆಂಟ್ ಎಲ್ಲ ಅವರಲ್ಲಿರುತ್ತೆ. ಸೊ ವೆರಿ ನೈಸ್ ರಾಶಿ ಅಂತ ಹೇಳ್ಬೋದು. ನಮ್ಮ ವೀಕ್ಷಕರು ಸಹ ಬಹಳ ಜನ ಕುಂಭರಾಶಿಯವರು ಇರ್ತಾರೆ. ಬಿಕಾಸ್ ಅವ್ರಿಗೆ ನ್ಯಾಚುರಲಿ ಇಂಟ್ರೆಸ್ಟ್ ಇರುತ್ತೆ ಜ್ಯೋತಿಷ್ಯದ ಬಗ್ಗೆ, ಶಾಸ್ತ್ರದ ಬಗ್ಗೆ.